ಭಾರತ್ ಇಲ್ಲಿ ಬಂದ ಮೇಲೆ ಅದ್ರ ಕ್ಲೀನಿಂಗ್ ಆಗಬೇಕು, ಮೇಂಟೆನೆನ್ಸ್ ಆಗಬೇಕು. ಮೇಂಟೆನೆನ್ಸ್ ಅಂದರೆ ಸಣ್ಣ ಪುಟ್ಟ ರಿಪೇರಿ ಆಗ್ತಾವೆ. ನಮ್ದು ಇರೋದೇ ಒಂದೇ ಫಿಟ್ ಲೈನ್, ಅದು ಬೆಳಗಾವಿ ಸೂಪರ್ ಫಾಸ್ಟಿಗೆ ಒಂದು ಫಿಟ್ ಲೈನ್ ಹೋಯಿತು. ನೆಕ್ಸ್ಟ್ ಎಲ್ಲಿ ನಾವು ಹೋಯ್ತು. ಹೀಗಾಗಿ ಆ ಹಿನ್ನೆಲೆಯಿಂದ ನಮ್ಮಲ್ಲಿ ಭಾಳಷ್ಟು ತೊಂದರೆಗಳಿದ್ದು, ಈಗ ಬೇರೆ ಬೇರೆ ವ್ಯವಸ್ಥೆಗಳನ್ನು ನಮ್ಮ ಇಲಾಖೆ ಮಾಡ್ಕೊಳ್ತಾ ಇದೆ. ಮಾಡಿಕೊಂಡು ಮತ್ತು ಆವಾಗ ಇನ್ನೂ ನಮ್ಮದು ಡಬಲ್ ಟ್ರ್ಯಾಕ್ ಇರ್ಬೋದು ಅಥವಾ ಎಲೆಕ್ಟ್ರಿಫಿಕೇಷನ್ ಇರ್ಬೋದು, ಕಂಪ್ಲೀಟ್ ಕೂಡ ಆಗಿರಲಿಲ್ಲ. ಆದರೂ ಕೂಡ ಟ್ರಯಲ್ ಮಾಡಿದ್ದೀವಿ. ಮಾಡಿ ಅದು ಓಕೆ ಆದಮೇಲೆ ಈ ತಾಂತ್ರಿಕ ಅಂಶಗಳನ್ನು ಒಡ್ಡಿ ಪೆಂಡಿಂಗ್ ಇಟ್ಟಿದ್ದರು. ಮೊನ್ನೆ ಅದನ್ನೆಲ್ಲ ಸಂಬಂಧಪಟ್ಟಂಥ ಸಚಿವರೊಂದಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ನಾವು ಸಂಪರ್ಕದಾಗಲಿದ್ದೀವಿ. ಮೊನ್ನೆನೇ ಸಚಿವರು ಹೇಳಿದ್ದಾರೆ, ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಸದಸ್ಯರಿಗೂ ಭರವಸೆ ಕೊಟ್ಟಿದ್ದಾರೆ, ನನಗೂ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ವಂದೇ ಭಾರತ್ ಬಂದೇ ಬರ್ತದೆ. ಮತ್ತು ಅಲ್ಲಿ ಜಂಕ್ಷನ್ ಇದೆ, ಹುಬ್ಬಳ್ಳಿಗೆ ಜಂಕ್ಷನ್ ಇದೆ. ಜಂಕ್ಷನ್ ಇರೋದ್ರಿಂದ ಫಿಟ್ ಲೈನ್ ಅಲ್ಲ. ನೀವು ನೋಡ್ರಿ, ಎಲ್ಲರೂ ಮಾತಾಡ್ತಾರೆ, ನೀವು ಮಾತಾಡಬೇಡ್ರಿ. ಯಾಕೆ ಹೇಳತ್ತೀನಿ ಅಂದರೆ, ನೀವು ಯಾವುದೇ ಟ್ರೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿ ಆ ಟ್ರೈನನ್ನು ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ನಿಮ್ಗೆ ಅರ್ಥ ಆಗ್ತದಲ್ಲ. ಕ್ಲೀನಿಂಗ್ ಮಾಡಬೇಕು, ಅಲ್ಲಿ ಬೆಡ್ರೋಲ್ ಎಲ್ಲ ತಂದು ಹಾಕೋಬೇಕು. ನೈಟ್ ಪ್ರಯಾಣ ಇತ್ತಂದ್ರೆ ಬೆಡ್ರೋಲ್ ಹಾಕಬೇಕಾಗ್ತದೆ. ಈ ರೀತಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಬೇಕಲ್ಲ. ಯಾವುದೇ ಸ್ಟೇಷನ್ದೊಳಗೆ ನಮ್ಮಲ್ಲಿ ಆ ಫೆಸಿಲಿಟಿ ಇಲ್ಲದೇ ಆ ಟ್ರೈನ್ ಬಂತಂದರೆ ವಾಪಸ್ ಅಲ್ಲಿ ಹೋಗಿ ನಿಲ್ಲಿಸಿ ಮಾಡಬೇಕಾಗ್ತದೆ, ಪ್ಯಾಸೆಂಜರ್ ಇಳಿಸಿ. ಪೆಟ್ರೋಲ್ ಅಲ್ಲ, ಎಲೆಕ್ಟ್ರಿಕ್ ಅದು ಪೆಟ್ರೋಲ್ದು ಹೇಳ್ತಾ ಇಲ್ಲ. ಕ್ಲೀನಿಂಗ್ ಮಾಡಬೇಕು, ಮೇಂಟೆನೆನ್ಸ್ ಮಾಡಬೇಕು. ಹುಬ್ಳಿಗೆ ಜಂಕ್ಷನ್ ಅದ ರೀ, ಆ ಫೆಸಿಲಿಟಿ ಆಲ್ರೆಡಿ ಅದಾವ ಅಲ್ಲಿ. ಬೈ ಡಿಫೆಕ್ಟ್ ಅಂದ್ರೆ ಹೆಂಗೆ ಅಂದ್ರೆ ಟ್ರೈನ್ ಏನೈತಲ್ಲ, ಮುಂಬೈದಿಂದ ಬರ್ತೈತಿ, ಬೆಂಗಳೂರಿಂದ ಬರ್ತೈತಿ, ಅಲ್ಲಿಂದ ಎಲ್ಲ ಫೆಸಿಲಿಟಿ ಐತಿಲ್ಲ. ಬೆಂಗಳೂರಾಗ ಐತಿ, ಪುನಾದೊಳಗೆ ಐತಿ. ಮತ್ತೆ ಅದಕ್ಕೆ ಪುನಃ ಅದಕ್ಕೆ ನೋಡ್ರಿ, ಅದಕ್ಕೆ ನಾನು ಅದನ್ನೇ ಹೇಳತ್ತೀನಿ. ವಾಪಸ್ ಪುನಾಕ್ಕೆ ಏನು ಹೋಗ್ತೈತಿ, ಪುನಾದಾಗ ವ್ಯವಸ್ಥೆ ಆಕೈತಿ. ಅದಕ್ಕೆ ಪುನಾ ವಂದೇ ಭಾರತ್ ಏನದ, ಪುನಾದೊಳಗೆ ವ್ಯವಸ್ಥೆ ಅದ. ಹುಬ್ಳಿ ವಂದೇ ಭಾರತ್ ಏನದ, ಹುಬ್ಳಿ ಒಳಗೆ ವ್ಯವಸ್ಥೆ ಅದ. ಆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದು ನಾವು ಟ್ರೈನ್ ತಂದ್ರೆ ಓಡಿಸ್ಬೇಕು. ಹೆಂಗೆ ಟ್ರೈನ್ ನಾವು ಅಷ್ಟು ಈಜಿ ಹಂಗಿರೋದಿಲ್ಲ. 8 hours ಆದ ನಂತರ ಎರಡೂ ಕಡೆ ಮಾಡಬೇಕಾಗುತ್ತೆ. ಈಗ ನೋಡ್ರಿ, ಎಂಡ್ ಪಾಯಿಂಟ್ ಏನು ವಾಪಸ್ ನಾವು ಹೋಗ್ತಿಲ್ಲ. ವಾಪಸ್ ಹೋಗ್ಬೇಕಾದ್ರೆ ಪ್ಯಾಸೆಂಜರ್ ಹತ್ತಬೇಕಾದ್ರೆ ನಾವು ಕ್ಲೀನಿಂಗ್ ಮಾಡೇ ಕೊಡ್ಬೇಕಾದ್ರೆ. ಹಾಂ, ಇಲ್ಲ, ನಾವೀಗ ಬೆಳಗಾವಿ ಕೇಳಿದ್ದೀವಿ, ಬೆಳಗಾವಿಗೆ ಒಪ್ಕೊಂಡಿದಾರ. ಬೆಳಗಾವಿಗೆ ಆಗಲಿ, ಆಮೇಲೆ ಮುಂದೆ ಎಕ್ಸ್ಟೆನ್ಷನ್ ಮಾಡೋ ವಿಚಾರ ಮಾಡಿ. ಯಾವಾಗ ಬರ್ತೈತೆ ಸರ್ ಒಟ್ಟು ನಿಮ್ಮ ಅಂದಾಜು ಪ್ರಕಾರ ಯಾವಾಗ? ಯಾಕಂದ್ರೆ ಜಗದೀಶ್ ಶೆಟ್ಟರ್ ಪ್ರೆಸ್ ನೋಟ್ ಕಳಿಸ್ತಾರ, ನೀವೊಂದು ಕಳಿಸ್ತೀರಿ. ಪ್ರೆಸ್ ನೋಟ್ ಬರದ ಸುದ್ದಿ ಬರ್ದ ಅಲ್ಲಿ ನಾವು ಏನು ಮಾಡತ್ತ ಅನ್ನೋದು ನಿಮ್ಗೆ ಗಮನಕ್ಕೆ ತರತ್ತೀವಿ. ಈಗ ನೀವು ಯಾವಾಗ ಬರ್ತೈತೆ ಡೇಟ್ ಅವ್ರು ಹೇಳ್ಬೇಕು, ಮಂತ್ರಿ ಹೇಳ್ಬೇಕು. ನಾ ಹೇಳೋದು ಸೂಕ್ತ ಆಗೋಲ್ಲ. ನಾವು ಒತ್ತಾಯ ಮಾಡ್ತೀವಿ ಅಷ್ಟೇ, ಆದಷ್ಟು ಬೇಗ ಬರ್ತದೆ. ಸರ್, ಈಗ ಇನ್ನೊಂದು, ಈಗ ಯಾವ ಟ್ರೈನ್ ಅದಾವಲ್ಲ, ಬುಕ್ಕಿಂಗ್ ಮಾಡ್ತಾರೆ. ಬುಕ್ಕಿಂಗ್ ಮಾಡಿದ ತಕ್ಷಣ ಎಲ್ಲ ಸೀಟ್ಗಳನ್ನ ಹುಬ್ಬಳ್ಳಿ ಧಾರವಾಡದವ್ರಿಗೆ, ಈ ಬೆಳಗಾವಿದವ್ರಿಗೆ ಲೋವರ್ ಸೀಟ್ ಸಿಗುದೇ ಇಲ್ಲ. ಯಾವಾಗ ಬೇಕಾದಾಗ ಬುಕ್ಕಿಂಗ್ ಮಾಡಲಿ. ಇದು ಭಾಳ ಇದು ಪದ್ಧತಿ. ಇದು ಈ ಪದ್ಧತಿ ಹಂಗಿಲ್ಲ. ನೋಡ್ರಿ. ಇಲ್ಲ. ಒಂದೇ ನಿಮಿಷ. ನೀವು ಬೇಕಾದಾಗ ಬುಕ್ಕಿಂಗ್ ಮಾಡ್ರಿ. ಲೋವರ್ ಸೀಟ್ ಬೆಳಗಾವಿದವ್ರಿಗೆ ಕೊಡುದು ಇಲ್ಲ. ಹುಬ್ಬಳ್ಳಿ ಧಾರವಾಡದವ್ರಿಗೆ ಲೋವರ್ ಸೀಟ್ ನೋಡ್ರಿ, ಆಪ್ಷನ್ ಇಲ್ಲ. ನನಗೆ ಗೊತ್ತಿದ್ದಂಗ ಬೆಳಗಾವಿಯಿಂದ ನಿಮಗೆ ಬರೀ 2 ಕೋಚ್ ಅಷ್ಟೇ ಇಟ್ಟಿದ್ದಾರೆ. ಉಳಿದಿರೋ ಪೂರ ಹುಬ್ಳಿಯಿಂದ ಇಟ್ಟಿದ್ದಾರೆ. ನಾವಿಂದ ಹುಬ್ಳಿ ತನಕ ಅವೆಲ್ಲ ಖಾಲಿ ಇರ್ತಾರೆ. ಅದ್ರಲ್ಲಿ ನಾವು ಇಲ್ಲ, ಒಂದು ಹಂಗೆ ಇದೆ. ನಿಮಗೇನು ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ ನನಗೆ. ಇಲ್ಲ, ಆನ್ಲೈನ್ ಸಿಸ್ಟಮ್ ಅದ ರೀ. ಈಗ ಯಾರೋ ರಿಸರ್ವ್ ಮಾಡಿ ಇಟ್ಕುವಂಥದ್ದಿಲ್ಲ. ಚೆಕ್ ಮಾಡ್ತೀನಿ. ಇವತ್ತು ಚೆಕ್ ಮಾಡ್ತೀನಿ. ಅಲ್ಲಿ ಹುಬ್ಳಿ ಜಾಸ್ತಿ ಇರ್ಬೇಕು. ಯಾಕಂದ್ರೆ ನಿಮ್ದು ಅದು ಜಂಕ್ಷನ್ ಇರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಬಂದು ಅಲ್ಲಿ. ಈಗ 9 ಗಂಟೆ ಟ್ರೈನ್ ಬೆಳಗಾವಿ ಸಲುವಾಗಿ ಐತಿ. ಬೆಳಗಾವಿದವ್ರಿಗೆ ಸಿಗುದಿಲ್ಲ. ಈಗ ನಾವು ಇಲ್ಲಿ ಬೆಳಗಾವಿಯಿಂದ ಮ್ಯಾಲೆ ಮಕ್ಕೊಂಡಿರ್ತೇವೆ. ಹುಬ್ಳ್ಯಾಗ 11 ಟ್ರೈನ್ ಹೋಗ್ತೈತಿ. ಅವ್ರೆಲ್ಲ ಗುಡು ಬಂದು ಹುಬ್ಳಿ ಧಾರವಾಡದವ್ರು ಕೆಳಗೆ ಮಕ್ಕೋತಾರೆ. ನಮ್ಗೆ ಸಾಕ್ ಆಗುದಿಲ್ಲ. ಬೆಳಗಾವಿದವ್ರ ಟ್ರೈನ್ ಹೋಗ್ತೈತಿ, ಕೆಳಗಿನ ಸೀಟ್ ಸಿಗುದಿಲ್ಲ. ಇಲ್ಲ, ಅದನ್ನ ಚೆಕ್ ಮಾಡ್ತೀನಿ. ನೀವು ಹೇಳಿ ವಂದೇ ಭಾರತ್ ಇಲ್ಲಿ ಬಂದಮೇಲೆ ಅದ್ರ ಕ್ಲೀನಿಂಗ್ ಆಗಬೇಕು, ಮೇಂಟೆನೆನ್ಸ್ ಆಗಬೇಕು. ಮೇಂಟೆನೆನ್ಸ್ ಅಂದರೆ ಸಣ್ಣ ಪುಟ್ಟ ರಿಪೇರಿ ಆಗ್ತಾವೆ. ನಮ್ದು ಇರೋದೇ ಒಂದೇ ಫಿಟ್ ಲೈನ್, ಅದು ಬೆಳಗಾವಿ ಸೂಪರ್ ಫಾಸ್ಟಿಗೆ ಒಂದು ಫಿಟ್ ಲೈನ್ ಹೋಯಿತು. ನೆಕ್ಸ್ಟ್ ಎಲ್ಲಿ ನಾವು ಹೋಯ್ತು. ಹೀಗಾಗಿ ಆ ಹಿನ್ನೆಲೆಯಿಂದ ನಮ್ಮಲ್ಲಿ ಭಾಳಷ್ಟು ತೊಂದರೆಗಳಿದ್ದು,
ಈಗ ಬೇರೆ ಬೇರೆ ವ್ಯವಸ್ಥೆಗಳನ್ನು ನಮ್ಮ ಇಲಾಖೆ ಮಾಡ್ಕೊಳ್ತಾ ಇದೆ. ಮಾಡಿಕೊಂಡು ಮತ್ತು ಆವಾಗ ಇನ್ನೂ ನಮ್ಮದು ಡಬಲ್ ಟ್ರ್ಯಾಕ್ ಇರ್ಬೋದು ಅಥವಾ ಎಲೆಕ್ಟ್ರಿಫಿಕೇಷನ್ ಇರ್ಬೋದು, ಕಂಪ್ಲೀಟ್ ಕೂಡ ಆಗಿರಲಿಲ್ಲ. ಆದರೂ ಕೂಡ ಟ್ರಯಲ್ ಮಾಡಿದ್ದೀವಿ. ಮಾಡಿ ಅದು ಓಕೆ ಆದಮೇಲೆ ಈ ತಾಂತ್ರಿಕ ಅಂಶಗಳನ್ನು ಒಡ್ಡಿ ಪೆಂಡಿಂಗ್ ಇಟ್ಟಿದ್ದರು. ಮೊನ್ನೆ ಅದನ್ನೆಲ್ಲ ಸಂಬಂಧಪಟ್ಟಂಥ ಸಚಿವರೊಂದಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ನಾವು ಸಂಪರ್ಕದಾಗಲಿದ್ದೀವಿ. ಮೊನ್ನೆನೇ ಸಚಿವರು ಹೇಳಿದ್ದಾರೆ, ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಸದಸ್ಯರಿಗೂ ಭರವಸೆ ಕೊಟ್ಟಿದ್ದಾರೆ, ನನಗೂ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ವಂದೇ ಭಾರತ್ ಬಂದೇ ಬರ್ತದೆ. ಮತ್ತು ಅಲ್ಲಿ ಜಂಕ್ಷನ್ ಇದೆ, ಹುಬ್ಬಳ್ಳಿಗೆ ಜಂಕ್ಷನ್ ಇದೆ. ಜಂಕ್ಷನ್ ಇರೋದ್ರಿಂದ ಫಿಟ್ ಲೈನ್ ಅಲ್ಲ. ನೀವು ನೋಡ್ರಿ, ಎಲ್ಲರೂ ಮಾತಾಡ್ತಾರೆ, ನೀವು ಮಾತಾಡಬೇಡ್ರಿ. ಯಾಕೆ ಹೇಳತ್ತೀನಿ ಅಂದರೆ, ನೀವು ಯಾವುದೇ ಟ್ರೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿ ಆ ಟ್ರೈನನ್ನು ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ನಿಮ್ಗೆ ಅರ್ಥ ಆಗ್ತದಲ್ಲ, ಕ್ಲೀನಿಂಗ್ ಮಾಡಬೇಕು, ಅಲ್ಲಿ ಬೆಡ್ರೋಲ್ ಎಲ್ಲ ತಂದು ಹಾಕೋಬೇಕು. ನೈಟ್ ಪ್ರಯಾಣ ಇತ್ತಂದ್ರೆ ಬೆಡ್ರೋಲ್ ಹಾಕಬೇಕಾಗ್ತದೆ. ಈ ರೀತಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಬೇಕಲ್ಲ ಯಾವುದೇ ಸ್ಟೇಷನ್ದೊಳಗೆ. ನಮ್ಮಲ್ಲಿ ಆ ಫೆಸಿಲಿಟಿ ಇಲ್ಲದೇ ಆ ಟ್ರೈನ್ ಬಂತಂದರೆ ವಾಪಸ್ ಅಲ್ಲಿ ಹೋಗಿ ನಿಲ್ಲಿಸಿ ಮಾಡಬೇಕಾಗ್ತದೆ, ಪ್ಯಾಸೆಂಜರ್ ಇಳಿಸಿ. ಪೆಟ್ರೋಲ್ ಅಲ್ಲ, ಎಲೆಕ್ಟ್ರಿಕ್ ಅದು. ಪೆಟ್ರೋಲ್ದು ಹೇಳ್ತಾ ಇಲ್ಲ. ಕ್ಲೀನಿಂಗ್ ಮಾಡಬೇಕು, ಮೇಂಟೆನೆನ್ಸ್ ಮಾಡಬೇಕು. ಈಗ ಅವ್ರು ಹೇಳೋದೇನಂದ್ರೆ ಪೂನಾದಿಂದ ಹುಬ್ಳಿಗೆ ಟ್ರೈನ್ ಹುಬ್ಳಿಗೆ ಜಂಕ್ಷನ್ ಅದ ರೀ, ಆ ಫೆಸಿಲಿಟಿ ಆಲ್ರೆಡಿ ಅದಾವ ಅಲ್ಲಿ. ಐತಿ. ಈಗ ಸ್ಟಾರ್ಟಿಂಗ್ ಈಗ ಬೆಳಗಾವಿ ಬರೋದು ಬೈ ಡಿಫೆಕ್ಟ್ ಅಂದ್ರೆ ಹೆಂಗಂದ್ರೆ ಟ್ರೈನ್ ಏನೈತಲ್ಲ, ಮುಂಬೈದಿಂದ ಬರ್ತೈತಿ, ಬೆಂಗಳೂರಿಂದ ಬರ್ತೈತಿ. ಅಲ್ಲಿಂದ ಎಲ್ಲ ಸ್ಪೆಷಾಲಿಟಿ ಐತಿಲ್ಲ. ಬೆಂಗಳೂರಾಗ ಐತಿ, ಪೂನಾದೊಳಗೆ ಐತಿ, ಮತ್ತು ಅದಕ್ಕೆ ಪುನಃ ಅದಕ್ಕೆ ನೋಡ್ರಿ, ಅದಕ್ಕೆ ನಡಕ್ ಹಾದಾಗ ಮಿರಜ್ದಾಗ ಐತಿ. ನಾನು ಅದನ್ನೇ ಹೇಳ್ತೀನಿ. ವಾಪಸ್ ಪುನಾಕ್ಕೆ ಏನು ಹೋಗ್ತೈತಿ, ಪುನಾದಾಗ ವ್ಯವಸ್ಥೆ ಆಕೈತಿ. ಅದಕ್ಕೆ ಪುನಾ ಒಂದೇ ಭಾರತ್ ಏನದ, ಪುನಾದೊಳಗೆ ವ್ಯವಸ್ಥೆ ಅದ. ಹುಬ್ಳಿ ಒಂದೇ ಭಾರತ್ ಏನದ, ಹುಬ್ಳಿ ಒಳಗೆ ವ್ಯವಸ್ಥೆ ಅದ. ಆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದು ನಾವು ಟ್ರೈನ್ ತಂದ್ರೆ ಓಡಿಸ್ಬೇಕು ಹೆಂಗೆ ಟ್ರೈನ್. ಬೆಂಗಳೂರು ನಾವು ಅಷ್ಟು ಈಜಿ ಐತಲ್ರಿ, ಎಲ್ಲ ಸ್ಪೆಷಾಲಿಟಿ ಅದ ಬೆಂಗಳೂರಾಗ. ಅಲ್ಲಿಂದ ರೆಡಿಯಾಗಿ ಬಂದು ಇಲ್ಲಿ ಹೋಗಾಕ ಎಷ್ಟೊತ್ತಾಕೈತಿ? ಹಂಗಿರೋದಿಲ್ಲ. 8 hours ಆದ ನಂತರ ಎರಡೂ ಕಡೆ ಮಾಡ್ಬೇಕಾಗುತ್ತೆ. ಈಗ ನೋಡ್ರಿ, ಎಂಡ್ ಪಾಯಿಂಟ್ ಏನು ವಾಪಸ್ ನಾವು ಹೋಗ್ತಿಲ್ಲ. ವಾಪಸ್ ಹೋಗ್ಬೇಕಾದ್ರೆ ಪ್ಯಾಸೆಂಜರ್ ಹತ್ತಬೇಕಾದ್ರೆ ನಾವು ಕ್ಲೀನಿಂಗ್ ಮಾಡೇ ಕೊಡ್ಬೇಕಾದ್ರೆ. ಹಾಂ, ಇಲ್ಲ, ನಾವೀಗ ಬೆಳಗಾವಿ ಕೇಳಿದ್ದೀವಿ, ಬೆಳಗಾವಿಗೆ ಒಪ್ಕೊಂಡಿದಾರೆ. ಬೆಳಗಾವಿಗೆ ಆಗಲಿ, ಆಮೇಲೆ ಮುಂದೆ ಎಕ್ಸ್ಟೆನ್ಷನ್ ಮಾಡೋ ವಿಚಾರ ಮಾಡಿ. ಈಗ ಯಾವಾಗ ಬರ್ತೀವಿ ಸರ್ ಒಟ್ಟು ನಿಮ್ಮ ಅಂದಾಜು ಪ್ರಕಾರ ಯಾವಾಗ? ಅಂದ್ರೆ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಒಂದು ಪ್ರೆಸ್ ನೋಟ್ ಕಳಿಸ್ತಾರ, ನಿಮ್ಮೊಂದು ಕಳಿಸ್ತೀರಿ. ಪ್ರೆಸ್ ನೋಟ್ ಬರೋದ ಸುದ್ದಿ ಬರದ ಸುಸ್ತಾದ್ರು. ಅಲ್ಲಿ ನಾವು ಏನು ಮಾಡತ್ತ ಅನ್ನೋದು ನಿಮ್ಗೆ ಗಮನಕ್ಕೆ ತರತ್ತೀವಿ. ಈಗ ನೀವ ಯಾವಾಗ ಬರ್ತಿದ್ರು ಅನ್ನೋದು ಡೇಟ್ ಅವ್ರು ಹೇಳ್ಬೇಕು, ಮಂತ್ರಿ ಹೇಳ್ಬೇಕು. ನಾ ಹೇಳೋದು ಸೂಕ್ತ ಆಗೋಲ್ಲ. ನಾವು ಒತ್ತಾಯ ಮಾಡ್ತೀವಿ ಅಷ್ಟೇ, ಆದಷ್ಟು ಬೇಗ ಬರ್ತದೆ. ಸರ್, ಈಗ ಇನ್ನೊಂದು, ಈಗ ಯಾವ ಟ್ರೈನ್ ಅದಾವಲ್ಲ, ಬುಕ್ಕಿಂಗ್ ಮಾಡ್ತಾರೆ. ಬುಕ್ಕಿಂಗ್ ಮಾಡಿದ ತಕ್ಷಣ ಎಲ್ಲ ಸೀಟ್ಗಳನ್ನ ಹುಬ್ಬಳ್ಳಿ ಧಾರವಾಡದವ್ರಿಗೆ, ಈ ಬೆಳಗಾವಿದವ್ರಿಗೆ ಲೋವರ್ ಸೀಟ್ ಸಿಗುದೇ ಇಲ್ಲ. ಯಾವಾಗ ಬೇಕಾದಾಗ ಬುಕ್ಕಿಂಗ್ ಮಾಡಲಿ. ಇದು ಭಾಳ ಇದು ಪದ್ಧತಿ. ಇದು ಈ ಪದ್ಧತಿ ಹಂಗಿಲ್ಲ. ನೋಡ್ರಿ ಇಲ್ಲ ಒಂದೇ ನಿಮಿಷ. ನೀವು ಬೇಕಾದಾಗ ಬುಕ್ಕಿಂಗ್ ಮಾಡ್ರಿ. ಲೋವರ್ ಸೀಟ್ ಬೆಳಗಾವಿದವ್ರಿಗೆ ಕೊಡುದು ಇಲ್ಲ, ಹುಬ್ಬಳ್ಳಿ ಧಾರವಾಡದವ್ರಿಗೆ ಲೋವರ್ ಸೀಟ್ ನೋಡ್ರಿ ಆಪ್ಷನ್. ನಾವೀಗ ಏನ್ ಮಾಡ್ತಾ ಇದ್ದೀವಿ ಗೊತ್ತಾ, ಈಗ ಬೆಂಗಳೂರಿಗೆ ಹೋಗ್ಬೇಕು ಅಂತ ಸಿಗಂಗಿಲ್ಲ ನಮ್ಗೆ. ಬೆಳಗಾವಿ ಟು ಹುಬ್ಳಿಗೆ ಒಂದು ಸ್ಲೀಪರ್ ತಗೋತಾ ಇದ್ದೀವಿ. ಹುಬ್ಳಿಯಿಂದ ಕೋಟ ಇಲ್ಲ, ನನಗೆ ಗೊತ್ತಿದ್ದಂಗ ಆಮೇಲೆ ಬೆಳಗಾವಿಯಿಂದ ನಿಮಗೆ ಬರೀ 2 ಕೋಚ್ ಅಷ್ಟೇ ಇಟ್ಟಿದ್ದಾರೆ. ಉಳಿದಿರೋ ಪೂರ ಹುಬ್ಳಿಯಿಂದ ಇಟ್ಟಿದ್ದಾರೆ. ನಾವಿಂದ ಹುಬ್ಳಿ ತನಕ ಅವೆಲ್ಲ ಖಾಲಿ ಇರ್ತಾರೆ. ಅದ್ರಲ್ಲಿ ನಾವು ಇಲ್ಲ, ಒಂದು ಹಂಗೆ ಇದೆ. ನಿಮಗೇನು ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ ನನಗೆ. ಇಲ್ಲ, ಆನ್ಲೈನ್ ಸಿಸ್ಟಮ್ ಅದ ರೀ. ಈಗ ಯಾರೋ ರಿಸರ್ವ್ ಮಾಡಿ ಇಟ್ಕುವಂಥದ್ದಿಲ್ಲ. ಚೆಕ್ ಮಾಡ್ತೀನಿ. ಇವತ್ತು ಚೆಕ್ ಮಾಡ್ತೀನಿ. ಅಲ್ಲಿ ಹುಬ್ಳಿ ಜಾಸ್ತಿ ಇರ್ಬೇಕು, ಯಾಕಂದ್ರೆ ನಿಮ್ದು ಅದು ಜಂಕ್ಷನ್ ಇರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಬಂದು ಅಲ್ಲಿ. ಈಗ 9 ಗಂಟೆ ಟ್ರೈನ್ ಬೆಳಗಾವಿ ಸಲುವಾಗಿ ಐತಿ. ಬೆಳಗಾವಿ ಈಗ ನಾವ್ ಇಲ್ಲಿ ಬೆಳಗಾವಿಯಿಂದ ಹೋದ್ರ ಮ್ಯಾಲ ಮಕ್ಕೊಂಡಿರ್ತೇವೆ. ಹುಬ್ಳ್ಯಾಗ 11 ಟ್ರೈನ್ ಹೋಗ್ತೈತಿ. ಅವ್ರೆಲ್ಲ ಬುಡು ಬಂದು ಹುಬ್ಳಿ ಧಾರವಾಡ ಕೆಳಗೆ ಮಕ್ಕೋತಾರ. ನಮ್ಗೆ ಸಾಕ್ ಆಗುದಿಲ್ಲ. ಬೆಳಗಾವಿ ಟ್ರೈನ್ ಹೋಗ್ತೈತಿ, ಕೆಳಗಿನ ಸೀಟ್ ಸಿಗುದಿಲ್ಲ. ಇಲ್ಲ, ಅದನ್ನ ಚೆಕ್ ಮಾಡ್ತೀನಿ ನೀವು ಹೇಳಿ.